ಎಲ್ಲಿ ಹೋಗ್ತಿದ್ದೀವಿ? ಎಲ್ಲಿ ಹೋಗ್ತಾ ಇದೀವಿ? ಪುಟ್ಟು ತುಷಾರ್ ಇವಾಗ ಡ್ರಾಪ್ ಮಾಡಿ ಹೋಗ್ತಾನೆ. ನಾವಿವಾಗ ಕೊಲ್ಲಂಗೆ ಹೋಗ್ತಾ ಇದೀವಿ, ಮ್ಯಾಂಗ್ಳೂರ್ ಟು ಕೊಲ್ಲಂ. ಹಲೋ ಫ್ರೆಂಡ್ಸ್, ಇವತ್ತು ನಾವು ಮ್ಯಾಂಗ್ಳೂರಿಂದ ಕೊಲ್ಲಂಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಅದು ಕೂಡ ಒಂದೇ ಭಾರತ್ ಟ್ರೈನಲ್ಲಿ. ನನ್ನ ಜೊತೆ ನನ್ನ ತಂಗಿ ಮತ್ತು ನನ್ನ ಚಿಕ್ಕ ಬೇಬಿ ಇದೆ. ಇದು ನನ್ನ 5th ಟೈಮ್ ಒಂದೇ ಭಾರತ್ ಎಕ್ಸ್ಪೀರಿಯನ್ಸ್. ಆದರೆ ನನ್ನ ಸಿಸ್ಟರ್ಗೆ ಫಸ್ಟ್ ಟೈಮ್ ಇದು, ಆಯಿತಾ. ಸೊ ಫುಲ್ ಜರ್ನಿ ಹೇಗಿತ್ತು ಅಂತ ಕಂಪ್ಲೀಟ್ ವಿಡಿಯೋಲ್ಲಿ ತೋರಿಸ್ತೀನಿ, ಡೋಂಟ್ ಸ್ಕಿಪ್. ಆನೆಸ್ಟ್ಲಿ ಹೇಳಬೇಕಂದ್ರೆ ಇವತ್ತು ಮಾರ್ನಿಂಗ್ 6:25 ಟ್ರೈನು ಆಗಿದ್ರೆ ನಾವು ಎಷ್ಟೊತ್ತಿಗೆ ಹೇಳ್ಬೇಕು, ಒಂದು 5 ಗಂಟೆಗೆ ಎದ್ವಿ, ಆಯಿತಾ. ಆದರೂ ಬೇಬಿಗೆ ಎಷ್ಟು ಕಷ್ಟ ಆಯಿತು ಗೊತ್ತಾ. ಅವನು ಹೇಳ್ಬೇಕಂದ್ರೆ ಫುಲ್ ಸ್ಲೀಪಲ್ಲಿದ್ದ. ನಾನು ಫುಲ್ ಟೆನ್ಷನ್, ಲಗೇಜ್ ರೆಡಿ ಮಾಡಬೇಕು, ಬೇಬಿ ರೆಡಿ ಮಾಡಬೇಕು. ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಟಾಡ್ಲರ್ ಅಂದರೆ ಈಸಿ ಅಲ್ಲ. ಆದರೂ ಸಂಹವ್ ನಾವು ರೆಡಿ ಆದ್ವಿ. ಆಮೇಲೆ ನನ್ನ ಹಸ್ಬೆಂಡ್ ನಮ್ಮನ್ನ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಅವರು ಹೋಗಿಬಿಟ್ರು. ಸ್ವಲ್ಪ ಇಮೋಷ್ನಲ್ ಫೀಲ್ ಆಯಿತು. ಆದರೆ ಇವತ್ತು ನಮಗೆ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂದರೆ ನಾವು ರಾಂಗ್ ಕ್ಯಾಬಿನಲ್ಲಿ ಹೋಗಿ ಕೂತ್ಕೊಂಡಿದ್ವಿ, ಆಯಿತಾ. ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಮ್ಮಿ, ಸೀಟ್ ನಂಬರ್ ಪ್ರಾಪರ್ಲಿ ನೋಡಲಿಲ್ಲ. ಡೈರೆಕ್ಟ್ ಹೋಗಿ ಕೂತ್ಕೊಂಡಿದ್ವಿ. ಆಮೇಲೆ ಟಿಕೆಟ್ ಆಫೀಸರ್ ಬಂದರು, ಅವ್ರ ಹೆಸ್ರು ಕೇಳಿದರು. ಆವಾಗ ಗೊತ್ತಾಯಿತು, ಅಯ್ಯೋ ಇದು ನಮ್ಮ ಸೀಟಲ್ಲ. ನಂತರ ಅವರು ತುಂಬ ಹೆಲ್ಪ್ ಮಾಡಿದರು, ಕರೆಕ್ಟ್ ಕ್ಯಾಬಿನ್ ಎಲ್ಲಿದೆ ಅಂತ ತೋರಿಸಿದ್ರು. ಫೈನಲಿ ನಾವು ನಮ್ಮ ಸೀಟ್ ಫೈಂಡ್ ಮಾಡಿಕೊಂಡು ಸೆಟ್ಲ್ ಆದ್ವಿ. ಸೀಟಲ್ಲಿ ಕೂತ್ಕೊಂಡ್ಮೇಲೆ ಫುಲ್ ರಿಲ್ಯಾಕ್ಸ್ ಆಯಿತು. ಟ್ರೈನ್ ಎಕ್ಸ್ಪೀರಿಯನ್ಸ್ ತುಂಬ ಸ್ಮೂತ್ ಆಗಿತ್ತು. ಬೇಬಿ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ, ವಿಂಡೋ ನೋಡ್ತಾ ಎಂಜಾಯ್ ಮಾಡ್ತಾಯಿದ್ದ. ಇನ್ನು ಪುಟ್ಚಿಕ್ಕಿ ಇರೋದ್ರಿಂದ ನಾವು ಫುಲ್ ಖುಷಿ. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನನಗೆ ಒಂದೇ ಭಾರತ್ ಟ್ರೈನ್ ತುಂಬ ಇಷ್ಟ. ಯಾಕಂದರೆ ಫಾಸ್ಟ್ ಇದೆ, ಕ್ಲೀನ್ ಇದೆ, ಕಂಫರ್ಟಬಲ್ ಇದೆ. ಹಾಗಾಗಿ ನನಗೆ ಒಂದೇ ಭಾರತ್ ಟ್ರೈನಲ್ಲಿ ಟ್ರಾವೆಲ್ ಮಾಡೋದಂದರೆ ತುಂಬಾ ಇಷ್ಟ. ಇನ್ನು ಫುಡ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಕಾಫಿ ಮತ್ತು ಬಿಸ್ಕೆಟ್ ಕೊಟ್ಟಿದ್ದರು. ಆಮೇಲೆ ಬ್ರೇಕ್ಫಾಸ್ಟ್ ಬಂತು. ಬ್ರೇಕ್ಫಾಸ್ಟಲ್ಲಿ ಏನು ಬನ್ ಇತ್ತು, ಮತ್ತು ಎಗ್ ಬುರ್ಜಿ ಥರ, ಮತ್ತು ಸ್ಟೀಮ್ಡ್ ಕ್ಯಾರೆಟ್ ಮತ್ತು ಪೊಟ್ಯಾಟೋಸ್ ಎಲ್ಲ ಇತ್ತು. ಓಕೆ ಇತ್ತು. ಆ್ಯಕ್ಚುಲಿ ನಮಗೆ ದೋಸೆ, ಪೂರಿ, ಚಪಾತಿ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಆಮೇಲೆ ಲಂಚ್ ಬಂತು. ಲಂಚಲ್ಲಿ ರೈಸ್ ಮತ್ತು ಚಿಕನ್ ಕರಿ, ದಾಲ್, ಕರ್ಡ್, ಪರೋಟ ಮತ್ತು ಅದೇನೋ ಕ್ಯಾರೆಟ್ದೆಲ್ಲ ಪಲ್ಯ ಮಾಡಿದರು. ಅದು ತುಂಬ ಚೆನ್ನಾಗಿತ್ತು. ಲಂಚ್ ಆ್ಯಕ್ಚುಲಿ ಬೆಟರ್ ಆಗಿತ್ತು. ಇನ್ನು ಪಂಬು ಅಂತೂ ಏನೇನೋ ಎಕ್ಸ್ಟ್ರಾ ಸ್ಪೆಷಲ್ಲಾಗಿ ಏನೆಲ್ಲ ಸಿಗ್ತಾಯಿದೆ, ಈ ಕಾಫಿ ಹೇಗೆ ಮಿಕ್ಸ್ ಮಾಡೋದು ಅಂತ ಎಲ್ಲ ಪುಟ್ಚಿಕ್ಕಿ ಜೊತೆ ಕೇಳಿಕೊಂಡು ಎಂಜಾಯ್ ಮಾಡ್ತಾಯಿದ್ದ. ಇನ್ನು ಮ್ಯಾಂಗ್ಳೂರ್ ಟು ಕೊಲ್ಲಂ ಹೋಗಬೇಕಾದ್ರೆ ಏನಂತ ಅಂದರೆ ಇಲ್ಲಿ ತುಂಬ ಗ್ರೀನರಿಯಿಂದ ಕೂಡಿರುತ್ತೆ. ಇದನ್ನು ವಿಂಡೋ ಸೈಡ್ ಕೂತ್ಕೊಂಡು ನೋಡ್ಕೊಂಡು ಹೋದರೆ ಟೈಮ್ ಹೋಗಿದೆ ಗೊತ್ತಾಗಿರಲ್ಲ. ಇನ್ನು ಪಂಬಿ ಅಂತೂ ಸ್ವಲ್ಪ ಹೊತ್ತಾಗಿದ ತಕ್ಷಣ ಕಾಫಿ ಎಲ್ಲ ಕುಡ್ದಿದ ತಕ್ಷಣ ಇನ್ನು ನಿದ್ದೆ ಬಂದಿತ್ತು. ಬಿಕಾಸ್ ಅವನಿಗೂ ಬೆಳಗ್ಗೆನೂ ತುಂಬ ಬೇಗ ಎದ್ಬಿಟ್ಟಿದ್ನಲ್ವ, ಹಾಗಾಗಿ ಅವನಿಗೆ ನಿದ್ದೆ ಬಂತು. ಇದು ಕಂಫರ್ಟಬಲ್ ಜರ್ನಿ ಆಗಿರೋದ್ರಿಂದ ಬೇಬಿಗೂ ತುಂಬ ಕಂಫರ್ಟಬಲ್ ಆಗಿತ್ತು, ಆರಾಮಾಗಿ ಮಲ್ಕೊಂಡಿದ್ದ. ಇನ್ನು ಬ್ರೇಕ್ಫಾಸ್ಟ್ ಬಂದಿದ ತಕ್ಷಣ ತುಂಬ ಖುಷಿಯಾದ. ಅದೇನು ಗೊತ್ತಾ, ಇದು ಸ್ಪೆಷಲಾಗಿ ಪ್ಯಾಕ್ ಮಾಡಿಕೊಟ್ಟಿರ್ತಾರಲ್ವ, ಎಲ್ಲ ಸ್ಪೂನ್, ಫೋರ್ಕ್ ಮತ್ತು ಟಿಶ್ಯೂ ಪೇಪರ್ ಅದೊಂದು ಪ್ಯಾಕು, ಮತ್ತು ಈ ಥರ ಎಲ್ಲ ಡಿಫ್ರೆಂಟ್ ಪ್ಯಾಕ್ ಮಾಡ್ಕೊಂಡಿದ್ರೆ ಅದು ಓಪನ್ ಮಾಡಿಕೊಂಡು ಮಕ್ಳಿಗಂತೂ ಅದೆಲ್ಲ ಓಪನ್ ಮಾಡ್ಕೊಂಡು ತಿನ್ನೋದೇ ಒಂದು ಎಕ್ಸೈಟ್ಮೆಂಟ್ ಅಲ್ವಾ. ಮತ್ತು ನಾವು ಸ್ಲೋ ಆಗಿ ಎಲ್ಲ ಓಪನ್ ಮಾಡ್ಕೊಂಡು ತಿಂದ್ವಿ. ಪಂಬುಗೆ ಸ್ಟಾರ್ಟಿಂಗಲ್ಲಿ ಇದು ನೋಡೋಕ್ಕೆ ಚೆನ್ನಾಗಿತ್ತು, ಬಟ್ ಅವ್ನು ತಿನ್ನೋಕ್ಕೆ ಹೋಗಲಿಲ್ಲ. ಅದೇ ನಮಗೆ ದೋಸೆ, ಪೂರಿ, ಚಪಾತಿ ಆ ಥರ ಏನಾದರೂ ಇದ್ದರೆ ಖುಷಿಯಾಗುತ್ತೆ. ಬನ್ನು ಮತ್ತು ಎಗ್ ಬುರ್ಜಿ ಟೈಪು, ಮತ್ತು ಈ ಪೊಟ್ಯಾಟೊ ಮತ್ತು ಕ್ಯಾರೆಟು, ಬೀನ್ಸ್ ಎಲ್ಲ ಸ್ಟೀಮ್ ಮಾಡಿ ಕೊಟ್ಟಿದ್ದರು. ನನಗೆ ಅಷ್ಟೊಂದು ಪ್ರಿಫರ್ ಮಾಡಲ್ಲ ನಾನು. ಓಕೆ ಇತ್ತು, ಕ್ಲೀನ್ ಆ್ಯಂಡ್ ನೀಟಾಗಿತ್ತು, ಓಕೆ ಇತ್ತು. ಇದು ಬೆಳಗ್ಗೆ 6:25ಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ. ಇದು ಸ್ಟಾರ್ಟಾಗಿ ಮ್ಯಾಂಗ್ಳೂರ್ ಸೆಂಟ್ರಲಿಂದ ಸ್ಟಾರ್ಟ್ ಆದರೆ ಇನ್ನು ಇದು 9 ಸ್ಟಾಪಲ್ಲಿ ಮಾತ್ರ ಸ್ಟಾಪ್ ಮಾಡುತ್ತೆ, ಆಯಿತಾ. ಅಷ್ಟು ಸ್ಪೀಡಾಗಿ ಹೋಗುತ್ತೆ. ಅದು ಸಹ ಇವಾಗ ಎಲ್ಲಿ ಸ್ಟಾಪ್ ಮಾಡ್ತಾರಲ್ವ ಅಲ್ಲಿ 3 ಮಿನಿಟ್ಸ್ ಅಷ್ಟೇ. ತುಂಬ ಸ್ಪೀಡಾಗಿ ಹೋಗುತ್ತೆ ಮತ್ತು ಕಂಫರ್ಟಬಲ್ಲು ಇದೆ. ಆದರೆ ಇದು ಅದೇ ವರ್ಕ್ ಮಾಡೋರಿಗೆಲ್ಲ ಒಂದಿನ ಡೇ ವೇಸ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಇಲ್ಲ ಅಂತಂದರೆ ಇದು ಬೇಗ ರೀಚ್ ಆಗುತ್ತೆ ನೋಡಿ. 6:25ಗೆ ಸ್ಟಾರ್ಟ್ ಆದರೆ ಇಲ್ಲಿ 2 o'clock ಅಷ್ಟೊತ್ತಿಗೆ ರೀಚ್ ಆಗಿಬಿಡುತ್ತೆ.
ಆದರೆ ಅಷ್ಟೊಂದೇನು ತುಂಬ ದೂರ ಅಂತ ಏನು ಅನ್ಸಲ್ಲ ಆಯಿತಾ. ಯಾಕೆ ಅಂತಂದರೆ ನಾವಿವಾಗ ಒಂದು ಕಾಫಿ ಕೊಡ್ತಾರೆ ಸ್ಟಾರ್ಟಿಂಗು. ಕಾಫಿ ಕೊಟ್ಟಿದ ತಕ್ಷಣ ಸ್ವಲ್ಪ ಹೊತ್ತಾಗಿದ ತಕ್ಷಣ ಆ, ಸ್ವಲ್ಪ ಆ ಕಡೆ ಈ ಕಡೆ ಅಷ್ಟೊತ್ತಿಗೆ ಬ್ರೇಕ್‌ಫಾಸ್ಟ್ ಕೊಡ್ತಾರೆ. ಬ್ರೇಕ್‌ಫಾಸ್ಟ್ ಕೊಟ್ಟು ಸ್ವಲ್ಪ ನ್ಯೂಸ್ ಪೇಪರು ಅದು ಇದೆಲ್ಲ ನೋಡ್ಕೊಂಡು ಮಾತಾಡ್ಕೊಂಡು ಕೂತಿರ್ತೀವಿ. ಯಾವಾಗಪ್ಪ ಊಟ ಕೊಡ್ತಾರೆ, ಯಾವಾಗಪ್ಪ ಊಟ ಕೊಡ್ತಾರೆ, ಅಷ್ಟೊತ್ತಿಗೆ ಊಟ ಕೊಡ್ತಾರೆ. ಅಷ್ಟೊತ್ತಿಗೆ ಮತ್ತೆ ಯಾಕೋ ಒಂದೇ ಬಿಡುತ್ತೆ ಸ್ಟೇಷನ್ನು. ತುಂಬ ಅಂದರೆ ಗೊತ್ತೇ ಆಗಲ್ಲ. ನಾವಿವಾಗ 7 ಅವರ್ಸ್ ಕೂತ್ವಿ ಅಂತ, ಅಷ್ಟು ಟ್ರಾವೆಲ್ ಇದೆ, ಅಷ್ಟು ದೂರ ಇದೆ ಅಂತ ಗೊತ್ತೇ ಆಗಲ್ಲ. ತುಂಬ ಬೇಗ ರೀಚ್ ಹಾಗಾಗಿ ನಾನು ಜಾಸ್ತಿ ವಂದೇ ಭಾರತ್ ಟ್ರೈನ್ನೇ ಪ್ರಿಫರ್ ಮಾಡ್ತೀನಿ. ಫೈನಲಿ ನಾವು ಕೊಲ್ಲಂ ರೀಚ್ ಆದ್ವಿ. ಪಂಬು ಅಪ್ಪುಪ ಅಮ್ಮಮ್ಮನ್ನ ಹುಡುಕ್ತಾ ಇದ್ದಾನೆ ಆಯಿತಾ. ಅವರು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಫುಲ್ ಖುಷಿ ಆಯಿತು. ಬಂದಿದ ತಕ್ಷಣ ಅಪೂಪ ಪಂಬುನ ಎತ್ಕೊಂಡು ಚಾಕಿ ಎಲ್ಲ ಕೊಟ್ಟ. ಇನ್ನೂ ಪಂಬು ನಮ್ಮನ್ನ ಮಾತಾಡಿಸ್ಲಿಕ್ಕೆ ಇಲ್ಲ. ಫುಲ್ ಟೈಮ್ ಅಪೂಪ ಅಮ್ಮಮ್ಮನ ಜೊತೆನೇ ಇರ್ತಾನೆ. ಇವರೇ ಅಪೂಪ ಅಮ್ಮಮ್ಮ ಅಂತ ಅಂದರೆ ನನ್ನ ಹಸ್ಬೆಂಡು ಅಪ್ಪ ಅಮ್ಮ ಆಯಿತಾ. ಚಾಕ್ಲೇಟ್ ಎಲ್ಲ ಸಿಕ್ತು. ಇನ್ನೇನು ಫುಲ್ಲು ಅವ್ರ ಜೊತೆನೇ ಇನ್ನು ಅಷ್ಟೇ. ನನಗೆ ನಾವು ಕೊಲ್ಲಂ ರೀಚ್ ಆದ್ವಿ. ಇನ್ನು ಕೊಲ್ಲಂನಿಂದ ಸ್ಟ್ರೈಟ್ ಮನೆಗೆ ಹೊರಡೋದು ಅಷ್ಟೇ. ಬಾಯ್ ಬಾಯ್.